ಎಲ್ರಲ್ಲ ಇಬ್ರು ಇದ್ದೀರಿ? ಸಿದ್ದು ಎಲ್ರಲ್ಲ? ಅಣ್ಣ ಏನು ಅಂತ ಹೇಳಿದಣ್ಣ? ಏನು ಅಂತ ಹೇಳೋದು ಅಂದ್ರೆ ಇರೋದನ್ನ ಹೇಳಿ ಸಾಯಿರಲ್ಲ. ಅಣ್ಣ ನಾವೆಷ್ಟೇ ಬೇಡ ಬೇಡ ಅಂದ್ರು ಹೊಟ್ಟೆ ಕೊಡ್ಬಿಟ್ಟು ಅದಕ್ಕೆ ಹುಡುಕ್ತೀನಿ ಅಂತ ಹೋದ್ರು. ನಾವಿಬ್ರು ಅವ್ರನ್ನ ಫಾಲೋ ಮಾಡ್ದೋ, ಬೈದು ವಾಪಸ್ ಕಳ್ಸ್ಬಿಟ್ರು ಬಂದ್ಬಿಟ್ಟು. ಅವ್ನ್ ಬೈದ ಅಂತ ಅವ್ನ ಕಳಿಸ್ಬಿಟ್ರೇನ್ರಲ್ಲ. ನಾನು ನಿಮ್ಮಿಬ್ರಿಗೆ ಹೇಳಿದ್ದೆ ತಾನೇ ಅವ್ನ ಒಬ್ರು ಎಲ್ಲೂ ಬಿಡ್ಬೇಡಿ ಅಂತ. ನಿಮ್ಮನ್ನ ಎಲ್ಲಿ ಅಂತ ಹುಡ್ಕದಪ್ಪ? ಅಣ್ಣ ನಾವು ಬೆಳಗಿಂದ ಹುಡುಕ್ತಾನೆ ಇದೀವಿ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಅಲ್ಲಿ ಯಾರೊಬ್ಬ ಹೇಳ್ದ ಹೋಗಿ ಕುಡ್ಕೊಂಡ್ ಬಿದ್ದವ್ರ ಹೋಗಿ ನೋಡಿ ಅಂತ. ಅಲ್ಲೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಆಮೇಲೆ ಗೊತ್ತಾಗಿದ್ದು ನಮ್ ಸಿದ್ದೇಗೌಡ್ರನ್ನ ಯಾರೋ ಆಟೋದಲ್ಲಿ ಕರ್ಕೊಂಡು ಹೋದ್ರಂತೆ. ಆಟೋದಲ್ಲಿ ಕರ್ಕೊಂಡು ಹೋದ್ರಂತ? ಯಾರಂತ್ಲಾ? ಹೆಂಗಿದ್ರಂತ್ಲಾ? ಅಣ್ಣ ಒಬ್ಬ ಗಂಡ್ಸು ಇನ್ನೊಬ್ರು ಹೆಂಗ್ಸಿದ್ರಂತೆ. ಆ ಗಂಡ್ಸ್ಗೆ ಮಾತೆ ಬರ್ತಿರ್ಲಿವಂತೆ, ಬರೀ ಕೈ ಸನ್ನೆ ಮಾಡ್ತಿದ್ದಂತೆ. ನನ್ಗೆ ಯಾಕೋ ಅಣ್ಣ ಈ ನಮ್ಮ ಭಾವನ ಅದಕ್ಕೆ ಅವ್ರ ಅಣ್ಣ ವೆಂಕಿ ಇದ್ರಲ್ಲ ಅವ್ರ ಅಂತ ಅನುಮಾನ ಬತ್ತದೆ. ಈ ಫೋನ್ ಮಾಡ್ಬಿಟ್ಟು ಕೇಳುವ ಅಂತಂದ್ರೆ ಅಲ್ಲೋ ಅಂತಂದ್ರೆ ಅವರು ಅಂತಾರೆ. ನಮ್ಗೆ ಹೆಂಗ್ ಅರ್ಥ ಆಗ್ಬೇಕು ಕೇಳೋಣ. ತಡಿಲ್ಲ, ಅವ್ರ ನಂಬರ್ ನಾನು ತಗೋದೆ, ನಾನು ಮಾತಾಡ್ತೀನಿ. ಅಣ್ಣ ನಾವ್ ಮಾತಾಡಿದ್ರೇನೆ ಕೇಳಿಸೋದಿಲ್ಲ, ಇನ್ ನೀವು ಮಾತಾಡಿದ್ರೆ ಕೇಳ್ಸದೆ? ವೆಂಕಿ ಅಣ್ಣಂಗೆ ಎಂಡ್ರ ಹೋಗ್ತಾನೆ, ಅವ್ರು ಮಾತಾಡ್ತಿರ್ತಾನೆ. ನೀ ಅಮ್ಮಿಕೊಂಡಿದ್ಕ ನೀ ಮಾಡ. ನನ್ನ ಮಕ್ಕಳು ಹೆಂಗ್ ಇದ್ರಿ ಅಂದ್ರೆ ಇಬ್ರು ಹಂಗೆ ಪಿತ್ತ ನತ್ತಿಗೆ ಇರಿಸ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರಲ್ಲ ತಂದು. ಹಲೋ, ಯಾರು? ನಾನ್ ಕಣಮ್ಮ, ಮರಿಗೌಡ ಮಾತಾಡ್ತೀನಿ. ಸಿದ್ದು ಅವ್ರ ಅಣ್ಣ. ಅಣ್ಣ ಹೇಳಿ. ಅಲ್ಲಿ ನಮ್ ಸಿದ್ದೇಗೌಡ ಬಂದಿದ್ದಾನೇನವ? ಅಣ್ಣ ಇಲ್ಲೇ ಇದ್ದಾರೆ, ಕೊಡ್ಲಾ ಫೋನು? ಬೇಡ ಬೇಡ ಕಣವ, ನೀವ್ ಎಲ್ಲಿದ್ದೀರಂತ ಹೇಳಿ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅದು ಭಾವನಾ ಅಕ್ಕ ಇಲ್ಲೊಂದು ಬಾಡಿಗೆ ಮನೆ ಮಾಡ್ಕೊಂಡವ್ರೆ, ಅಲ್ಲೇ ಇದೀವಿ. ಏನು ಭಾವನವರು ಬಾಡಿಗೆ ಮನೆ ಮಾಡವ್ರ? ಇವನ್ ಯಾಕವ ಅಲ್ಗೋದಾ? ಸರಿ ಕಣವ, ನೀವಿರೋ ಮನೆ ಅಡ್ರೆಸ್ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಕಣವ, ನಾನು ಈಗಲೇ ಬರ್ತೀನಿ.